ದಕ್ಷಿಣ ಭಾರತದ ಕುಂಭಮೇಳವೆಂದೇ ಖ್ಯಾತಿ ಪಡೆದಿರುವ ಕೊಪ್ಪಳದ ಸುಪ್ರಸಿದ್ಧ ಗವಿಸಿದ್ದೇಶ್ವರ ಜಾತ್ರೆ ಕೇವಲ ಜನಸ್ತೋಮ ಸೇರಿ ತೇರನ್ನು ಎಳೆದು ರುಚಿಕಟ್ಟಾದ ಊಟವನ್ನು ಸವಿದೊಡನೆ ಜಾತ್ರೆ ಮುಗಿಯುವುದಲ್ಲ. ಪ್ರತಿ ಬಾರಿಯೂ ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳನ್ನು ಮಾಡಿ ದೇಶದಾದ್ಯಂತ ಸಂದೇಶ ರವಾನಿಸುವ ಜಾತ್ರೆ ಇದೇ ತಿಂಗಳ 15ನೇ ತಾರೀಕಿನಂದು ನಡೆಯುತ್ತಿದ್ದರೂ ಒಂದು ವಾರ ಮುಂಚಿತವಾಗಿಯೇ ಅರ್ಥಪೂರ್ಣ ಕಾರ್ಯಕ್ರಮಗಳು ನಡೆಯುತ್ತವೆ. ವಿಕಲಚೇತನರ ನಡಿಗೆ ಸಕಲಚೇತನದೆಡೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿಕಲಚೇತನರಿಗೆ ಶ್ರವಣ ಸಾಧನಗಳಂತಹ ಅವಶ್ಯಕ ಸಾಧನಗಳನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮದ ಮೂಲಕ ಸಕಲಚೇತನರು ವಿಕಲಚೇತನರಿಗೆ ಆಸರೆಯಾಗಬೇಕೆಂಬ ಸಂದೇಶವನ್ನು ಅಭಿನವ ಶ್ರೀಗಳು ಜಗದಗಲ ಪಸರಿಸಿದರು. ಹೌದು, ಅಂತಹ ಸಾರ್ಥಕ ಜಾತ್ರೆಯ ಪ್ರಸಾದದ ಮನೆಗೆ ಬಳಗಾನೂರಿನ ಶ್ರೀದೇವಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ 1001 ರೊಟ್ಟಿಗಳು ಮತ್ತು ಚಟ್ನಿ ಪುಡಿಯಂತಹ ಖಾದ್ಯಗಳನ್ನು ಕಳುಹಿಸುವ ಸಂಕಲ್ಪ ಮಾಡಿ ಸಂಗ್ರಹಿಸಿ ಕಳುಹಿಸುವ ತಯಾರಿ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ. ಈ ಕಾರ್ಯಕ್ರಮವನ್ನು ಶ್ರೀದೇವಿ ಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರಸಾದಿ ಮಠದ ಸಿದ್ದಯ್ಯ ಸ್ವಾಮಿಗಳು ಗವಿಸಿದ್ದೇಶ್ವರರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಶಾಲೆಯ ಮುಖ್ಯ ಗುರುಗಳಾದ ನಾಗರಾಜ್ ಮಾತನಾಡಿ, ನಾಡಿನ ಘನತೆಯ ಜಾತ್ರೆ ಗವಿಸಿದ್ದೇಶ್ವರರ ಜಾತ್ರೆಗೆ ನಮ್ಮ ಶಾಲೆಯಿಂದ ಭಕ್ತಿಯ ಈ ಅಳಿಲು ಸೇವೆ ಮಾಡುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಇಂತಹ ಘನ ಕಾರ್ಯಕ್ಕೆ ಸಹಕರಿಸಿದ ಶಿಕ್ಷಕ ಶಿಕ್ಷಕಿಯರಿಗೆ, ಮುಖಂಡರಿಗೆ, ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಧನ್ಯವಾದಗಳು ಎಂದರು. ನಂತರ ಉಪನ್ಯಾಸಕ ಪಂಪಣ್ಣ ಸಜ್ಜನ್, ಮುಖಂಡ ಸೂರ್ಯ ನರಸಿಂಹ, ಮಲ್ಲಪ್ಪ ಲಕೋಜಿ ಅವರು ಮಾತನಾಡಿ ಜಾತ್ರೆಯ ಮತ್ತು ಶ್ರೀಗಳ ವಿಶೇಷತೆಗಳನ್ನು ಮಕ್ಕಳಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ದೀಪಕ್ ಜೈನ್, ಬುಡ್ಡಣ್ಣ, ಹನುಮೇಶ್ ಜಾನೇಕಲ್, ಬಸವರಾಜ್ ಗಬ್ಬೂರು, ಕೈಲಾಸಪ್ಪ ಪವಾಡ್ ಶೆಟ್ಟಿ, ಶ್ರೀಧರ್ ಕೊಂಡ ಸೇರಿದಂತೆ ಹಲವರು ಭಾಗವಹಿಸಿದ್ದರು.